ಈಗ ಫಸ್ಟ್ ಪ್ರಾಬ್ಲಮ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಬರ್ಕೊಳ್ರಿ. ಸೆಕೆಂಡ್ ಪ್ರಾಬ್ಲಮ್, ಎಸ್ಟಿಮೇಟ್ ದ ವೆಯ್ಟ್ ಆಫ್ ಕ್ಯಾಸ್ಟ್ ಐರನ್ ಯೂಸಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಸ್ಟೆಪ್ pulley as shown in figure. Assume density of cast iron as 7.2 gram per cc. ಇಲ್ಲಿ ಫಿಗರ್ ಕೊಟ್ಟಿದ್ದಾನೆ. ಈ ಫಸ್ಟ್ ಎಸ್ಟಿಮೇಟ್, ಸೆಕೆಂಡ್ ಪ್ರಾಬ್ಲಮ್, ಎಸ್ಟಿಮೇಟ್ the weight of cast iron uses for manufacturing step pulley as shown in figure. Assume density of cast iron as 7.2 density of cast iron as 7.2 gram per cc. Estimate the weight of cast iron uses for manufacturing stepped pulley as shown in figure. Assume density of cast iron as 7.2 gram per cc. ಈಗ ಅದು ಫಿಗರ್ ಕೊಟ್ಟಿದ್ದಾನೆ. ಫಿಗರ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಫಿಗರ್ ಬರ್ಕೊಳ್ರಿ ಫಸ್ಟು. ಒನ್ 15 ಪೈ, ಇದು ಇಲ್ಲಿಂದ ಇಲ್ಲಿಗೆ 10 ಪೈ. ನೆಕ್ಸ್ಟ್ ಇದು 25, ಇದು 10 ಪೈ, ಇದು 5 ಪೈ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2.5 ಪೈ. ಈಗ ಇಲ್ಲಿಂದ ಇಲ್ಲಿಗೆ 5. ಹೀಗೆ ಆಲ್ ಡೈಮೆನ್ಷನ್ಸ್ ಆರ್ ಇನ್ ಸೆಂಟಿಮೀಟರ್. ಇಲ್ಲಿ ಡೈರೆಕ್ಟ್ ಸೆಂಟಿಮೀಟರ್ನಲ್ಲೇ ಕೊಟ್ಟಿದ್ದಾನೆ. ಆಲ್ ಡೈಮೆನ್ಷನ್ಸ್ ಆರ್ ಇನ್ ಸೆಂಟಿಮೀಟರ್. First problem, estimate the weight of cast iron uses for manufacturing step pulley as shown in figure.
ಅಸ್ಯೂಮ್ ದ ಡೆನ್ಸಿಟಿ ಆಫ್ ಕ್ಯಾಸ್ಟ್ ಐರನ್ ಆ್ಯಸ್ 7.2 ಗ್ರಾಮ್ ಪರ್ ಸಿ ಸಿ. ಈಗ ಫಿಗರನ್ನು ಕೊಟ್ಟಿದ್ದಾರೆ. ಆಲ್ ಡೈಮೆನ್ಷನ್ಸ್ ಆರ್ ಇನ್ MM. ಫಸ್ಟ್ದು ಪುಲ್ಲಿದು ಎಷ್ಟು 15 ಪೈ, ಅದರದ್ದು ಹೈಟು 15 ಪೈ ಮತ್ತು ಲೆಂತ್ 5. ನೆಕ್ಸ್ಟು ಎರಡನೇದು 10 ಪೈ, ಅದರದ್ದು 10 ಪೈ ಹೈಟು. ನೆಕ್ಸ್ಟ್ ಲೆಂತು 5. ನೆಕ್ಸ್ಟ್ ಮೂರನೇದು 5 ಪೈ, ಅದರದ್ದು ಹೈಟು 5 ಪೈ, ಲೆಂತು 5. ನೆಕ್ಸ್ಟು ಇದು ಡ್ರಿಲ್ ಮಾಡಿರೋದು, ಡ್ರಿಲ್ ಆರ್ ಓಲ್ ಮಾಡಿರೋದು ಎಷ್ಟಿದೆ 2.5 ಪೈ, ಅದ್ರದ್ದು ಓಲ್ ಲೆಂತ್ ಎಷ್ಟಿದೆ 15 ಓಲ್ ಲೆಂತ್. ಈಗ ಇದು ಎಲ್ಲದು ಆಲ್ ಡೈಮೆನ್ಷನ್ಸ್ ಆರ್ ಇನ್ ಸೆಂಟಿಮೀಟರ್ನಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮ್. ಬ್ರೇಕಪ್ ದ ಸ್ಟೆಪ್ ಪುಲ್ಲಿ, ಬ್ರೇಕಪ್ ದ ಸ್ಟೆಪ್ ಪುಲ್ಲಿ ಇನ್ 3 ಪಾರ್ಟ್ಸ್. ನಾವು 3 ಪಾರ್ಟ್ಸ್ ಆಗಿ ತಾಂತೀವಿ. ಇದನ್ನು ಫಸ್ಟು ಇದನ್ನು ಎ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನು ಬಿ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನು ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಲೆಂತ್, ಇದನ್ನು ಡಿ ಅಂತ ನಾವು ಕನ್ಸಿಡರ್ ಮಾಡ್ತೀನಿ, ಇದನ್ನು ಡಿ ಅಂತ ಕನ್ಸಿಡರ್ ಮಾಡ್ತೀನಿ. 3 ಪಾರ್ಟ್ಸ್ ಆಗಿ ನಾವು ಬ್ರೇಕಪ್ ದ ಸ್ಟೆಪ್ ಪುಲ್ಲಿ ಇನ್ 4 parts. In 4 parts. 4 parts. ಯಾವುದು ಬ್ರೇಕಪ್ ದ ಸ್ಟೆಪ್ ಪುಲ್ಲಿ ಇನ್ 4 ಪಾರ್ಟ್ಸ್ ಆರ್ ಎ ಬಿ ಸಿ ಆ್ಯಂಡ್ ಡಿ. ಎ ಬಿ ಸಿ ಆ್ಯಂಡ್ ಡಿ. ಈಗ ನಾವು ಒಂದೊಂದೇ ನಾವು ಕಂಡಿಡ್ಕೊಂತ ಹೋಗೋಣ. ಈಗ ನೆಕ್ಸ್ಟು ವ್ಯಾಲ್ಯೂಮ್ ಆಫ್ ಪಾರ್ಟ್ ಎ, ವ್ಯಾಲ್ಯೂಮ್ ಆಫ್ ಪಾರ್ಟ್ ಎ, ವ್ಯಾಲ್ಯೂಮ್ ಆಫ್ ಪಾರ್ಟ್ ಎನ ನೀವು ಕಂಡುಹಿಡಿಬೇಕು. ಈಗ ವ್ಯಾಲ್ಯೂಮ್ ಆಫ್ ಪಾರ್ಟ್ ಎ ವಿ ಎ ಈಸ್ ಈಕ್ವಲ್ ಟು ಪೈ ಡಿ ಸ್ಕ್ವೇರ್, ಸೇಮ್ ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4. ಇದು ಸರ್ಕಲ್ ಥರ ಇದೆ, ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು ಎಲ್ಲಿದು ಸರ್ಕಲ್. ಇದು ವಿ ಎ ಈಸ್ ಈಕ್ವಲ್ ಟು ಪೈ ಇಂಟು ಡಿ ಸ್ಕ್ವೇರ್ ಮೀನ್ಸ್ ಡಯಾಮೀಟರ್ ಎಷ್ಟಿದೆ ಇದ್ರದ್ದು 15 ಇದೆ, 15 ಸೆಂಟಿಮೀಟರ್. ಇದು 15 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಅದು ಫಸ್ಟ್ ಪ್ರಾಬ್ಲಮ್ನಲ್ಲಿ ಆಲ್ ಡೈಮೆನ್ಷನ್ಸ್ ಆರ್ ಇನ್ ಮಿಲಿಮೀಟರ್ನಲ್ಲಿ ಕೊಟ್ಟಿದ್ದಾನೆ. ಬಟ್ ಸೆಕೆಂಡ್ ಪ್ರಾಬ್ಲಮ್ ಆಲ್ ಡೈಮೆನ್ಷನ್ಸ್ ಆರ್ ಇನ್ ಸೆಂಟಿಮೀಟರ್ನಲ್ಲಿ ಕೊಟ್ಟಿರೋದ್ರಿಂದ ನೀವು ಡೈಮೆನ್ಷನ್ಸ್ನ ಸೆಂಟಿಮೀಟರ್ನಲ್ಲೇ ಡೈರೆಕ್ಟಾಗಿ ಇಡ್ಬೋದು ನೀವು. 5d ಸ್ಕ್ವೇರ್ ಡಿವೈಡೆಡ್ ಬೈ 4. ವಿ ಎ ವ್ಯಾಲ್ಯೂಮ್ ಆಫ್ ಪಾರ್ಟ್ ಎ ವಿ ಎ ಈಸ್ ಈಕ್ವಲ್ ಟು ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು ಎಲ್. ವಿ ಎ ಈಸ್ ಈಕ್ವಲ್ ಟು ಪೈ ಇಂಟು ಡಿ ಸ್ಕ್ವೇರ್ ಮೀನ್ಸ್ 15 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು ಎಲ್. ಲೆಂತ್ ಎಷ್ಟಿದೆ 5. ಈಸಿ ವಿ ಎ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 883.57 ಸೆಂಟಿಮೀಟರ್ ಕ್ಯೂಬ್ ಬಂತು. ಇದು ಫಸ್ಟ್ ವ್ಯಾಲ್ಯೂಮ್ ಆಫ್ ಪಾರ್ಟ್ ಎ ಆಯಿತು. ನೆಕ್ಸ್ಟ್ ವ್ಯಾಲ್ಯೂಮ್ ಆಫ್ ಪಾರ್ಟ್ ಬಿ, ವ್ಯಾಲ್ಯೂಮ್ ಆಫ್ ಪಾರ್ಟ್ ಬಿ ವಿ ಬಿ ಈಸ್ ಈಕ್ವಲ್ ಟು ಪೈ ಬೈ 4 ಡಿ ಸ್ಕ್ವೇರ್ ಇಂಟು ಎಲ್. ವಿ ಬಿ ಈಸ್ ಈಕ್ವಲ್ ಟು ಪೈ ಬೈ 4 ಡಿ ಸ್ಕ್ವೇರ್. ಡಯಾಮೀಟ್ರ್ ಎಷ್ಟಿದೆ, ಡಯಾಮೀಟ್ರು ಇದ್ರದ್ದು ವಿ ಬಿ ಡಯಾಮೀಟ್ರು 10 ಪೈ ಅಂತ ಇದೆ. 10 ಹೋಲ್ ಸ್ಕ್ವೇರ್ ಇಂಟು ಎಲ್. ಲೆಂತ್ ಎಷ್ಟಿದೆ 5. ವಿ ಬಿ ಈಸ್ ಈಕ್ವಲ್ ಟು 392.69 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ ವ್ಯಾಲ್ಯೂಮ್ ಆಫ್ ಪಾರ್ಟ್ ಸಿ ಈಸ್ ಈಕ್ವಲ್ ಟು ವ್ಯಾಲ್ಯೂಮ್ ಆಫ್ ಪಾರ್ಟ್ ಸಿ ವಿ ಸಿ ಈಸ್ ಈಕ್ವಲ್ ಟು ಪೈ ಬೈ 4 ಡಿ ಸ್ಕ್ವೇರ್ ಇಂಟು ಎಲ್. ವಿ ಸಿ ಈಸ್ ಈಕ್ವಲ್ ಟು ಪೈ ಬೈ 4 ಡಿ ಸ್ಕ್ವೇರ್. ಡಯಾಮೀಟ್ರ್ ಎಷ್ಟಿದೆ ವಿ ಸಿದು ಡಯಾಮೀಟ್ರ್ ಎಷ್ಟಿದೆ 5 ಇದೆ. 5 ಹೋಲ್ ಸ್ಕ್ವೇರ್ ಇಂಟು 5 ಹೋಲ್ ಸ್ಕ್ವೇರ್ ಇಂಟು ಲೆಂತ್ ಎಷ್ಟಿದೆ 5. ಅಲ್ಲಿಗೆ ಎಷ್ಟಾಗುತ್ತೆ ವಿ ಸಿ ಈಸ್ ಈಕ್ವಲ್ ಟು 98.17 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ ವ್ಯಾಲ್ಯೂಮ್ ಆಫ್ ಪಾರ್ಟ್ ಡಿ, ವ್ಯಾಲ್ಯೂಮ್ ಆಫ್ ಪಾರ್ಟ್ ಡಿ ವಿ ಡಿ ಈಸ್ ಈಕ್ವಲ್ ಟು ಪೈ ಬೈ 4 ಡಿ ಸ್ಕ್ವೇರ್ ಇಂಟು ಎಲ್. ವಿ ಡಿ ಈಸ್ ಈಕ್ವಲ್ ಟು
π/4 ಡಿ ಸ್ಕ್ವೇರ್ ಎಷ್ಟಿದೆ, ಡಯಾಮೀಟರ್ ಎಷ್ಟಿದೆ 2.5 ಹೋಲ್ ಸ್ಕ್ವೇರ್ ಇಂಟು ಎಲ್ ಮೀನ್ತ್ 5 + 5 + 5 ಅಂದರೆ 15. ನಾವು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಒನ್ನಿಂದ ಲಾಸ್ಟ್ವರೆಗೂ ನಾವು ಡ್ರಿಲ್ ಮಾಡಿರ್ತೀವಿ, ಹಂಗಾಗಿ 15 ಆಗುತ್ತೆ. ಅಲ್ಲಿಗೆ ವಿ ಡಿ ಈಸ್ ಈಕ್ವಲ್ ಟು 73.63 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ ಟೋಟಲ್ ವ್ಯಾಲ್ಯೂಮ್. ಈಗ ಇಲ್ಲಿ ವ್ಯಾಲ್ಯೂಮ್ ಆಫ್ ವಿ ಸಿ, ವಿ ಎ, ವಿ ಬಿ ಪ್ಲಸ್ ವಿ ಎ, ವಿ ಬಿ, ವಿ ಸಿ, ವಿ ಡಿ ಎಲ್ಲವೂ ನಾವು ಕಂಡುಹಿಡಿದ್ವಿ, ವ್ಯಾಲ್ಯೂಮ್ ಎಲ್ಲವೂ ಕಂಡುಹಿಡಿದ್ವಿ ಎಲ್ಲ ಪಾರ್ಟಿಂದು. ಈಗ ಟೋಟಲ್ ವ್ಯಾಲ್ಯೂಮ್ ಎಷ್ಟಾಗುತ್ತೆ ನೋಡಿರಿ. ಟೋಟಲ್ ವ್ಯಾಲ್ಯೂಮ್ ಈಸ್ ಈಕ್ವಲ್ ಟು ವಿ ಈಸ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ ಪ್ಲಸ್ ವಿ ಸಿ ಮೈನಸ್ ವಿ ಡಿ. ನಿಮಗೆ ಗೊತ್ತಿದೆ ಓಲ್ನ ನಾವು ಮೈನಸ್ ಮಾಡಬೇಕು. ಲಾಸ್ಟ್ ಪ್ರಾಬ್ಲಮ್ಗೆ ಇದೇ ಥರ ಮಾಡಿಸಿದ್ವಿ. ವಿ ಬಿ ಟೋಟಲ್ ವ್ಯಾಲ್ಯೂಮ್ ವಿ ಈಸ್ ಈಕ್ವಲ್ ಟು ವಿ ಎ ಎಷ್ಟು ಬಂದಿದೆ 883.57 ಮೈನಸ್ ಪ್ಲಸ್ ವಿ ಬಿ ಮೀನ್ಸ್ 392.69 ಪ್ಲಸ್ ವಿ ಸಿ 98.17 ಮೈನಸ್ ವಿ ಡಿ ಮೀನ್ಸ್ 73.63. ಅಲ್ಲಿಗೆ ವಿ ಟೋಟಲ್ ವ್ಯಾಲ್ಯೂಮ್ ವಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 1300.64 ಸೆಂಟಿಮೀಟರ್ ಕ್ಯೂಬ್. ಈಗ ನೀವು ವ್ಯಾಲ್ಯೂಮ್ ಕಂಡುಹಿಡಿದ್ರಿ. ಈಗ ನೆಕ್ಸ್ಟ್ ಏನು ಕಂಡುಹಿಡಿತೀರಿ, ವೆಯ್ಟ್ ಕಂಡುಹಿಡಬೇಕು. ವೆಯ್ಟ್ ಕಂಡುಹಿಡಬೇಕಾದ್ರೆ ಫಸ್ಟ್ ಡೆನ್ಸಿಟಿ ಈಸ್ ಈಕ್ವಲ್, ನಿಮಗೆ ಗೊತ್ತಿದೆ ಡೆನ್ಸಿಟಿ ಈಸ್ ಈಕ್ವಲ್ ಟು ವೆಯ್ಟ್ ಪರ್ ಯೂನಿಟ್ ವ್ಯಾಲ್ಯೂಮ್ ಆರ್ ಮಾಸ್ ಪರ್ ಯೂನಿಟ್ ವ್ಯಾಲ್ಯೂಮ್. ಡೆನ್ಸಿಟಿ ಈಸ್ ಈಕ್ವಲ್ ಟು ವೆಯ್ಟ್ ಪರ್ ಯೂನಿಟ್ ವ್ಯಾಲ್ಯೂಮ್. ನಿಮಗೆ ಗೊತ್ತಿದೆ ವೆಯ್ಟ್ ಪರ್ ಯೂನಿಟ್ ವ್ಯಾಲ್ಯೂಮ್. ನಮಗೆ ಬೇಕಾಗಿರೋದು ವೆಯ್ಟ್ ಬೇಕು. ವೆಯ್ಟ್ ಈಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವ್ಯಾಲ್ಯೂಮ್. ವೆಯ್ಟ್ ಈಸ್ ಈಕ್ವಲ್ ಟು ಡೆನ್ಸಿಟಿ ಎಷ್ಟು ಬಂದಿದೆ, ಡೆನ್ಸಿಟಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾನೆ 7.2 ಗ್ರಾಮ್ ಪರ್ ಸಿ ಸಿ. 7.2 ಇಂಟು ವ್ಯಾಲ್ಯೂಮ್, ಟೋಟಲ್ ವ್ಯಾಲ್ಯೂಮ್ ಎಷ್ಟಿದೆ 1300.64. ಅಲ್ಲಿಗೆ ವೆಯ್ಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ವೆಯ್ಟ್ ಈಸ್ ಈಕ್ವಲ್ ಟು 9364.60 ಗ್ರಾಮ್ ಆಗುತ್ತೆ. ಇಲ್ಲಿ ಡೆನ್ಸಿಟಿ ಗ್ರಾಮ್ನಲ್ಲಿ ಕೊಟ್ಟಿದ್ದಾನೆ, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಹಂಗಾಗಿ ಸೆಂಟಿಮೀಟರ್ ಗೆಟ್ ಕ್ಯಾನ್ಸಲ್. ಈಗ ಗ್ರಾಮ್ ಒಂದು ಉಳ್ಕೊಂತೆ. ಹಂಗಾಗಿ ನೆಕ್ಸ್ಟ್ ಇದನ್ನು ಕೆ ಜಿ ಕನ್ವರ್ಟ್ ಮಾಡಿರಿ. 1 ಗ್ರಾಮ್ 1 kg ಈಸ್ ಈಕ್ವಲ್ ಟು 1000 ಗ್ರಾಮ್. ಹಂಗಾಗಿ 9364.60 ಡಿವೈಡೆಡ್ ಬೈ 1000ನಿಂದ ಡಿವೈಡ್ ಮಾಡಿದರೆ ನಮಗೆ ಕೆ ಜಿ ಸಿಗುತ್ತೆ. ವೆಯ್ಟ್ ಈಕ್ವಲ್ಸ್ ಎಷ್ಟಾಗುತ್ತೆ 9.36 kg ಆಗುತ್ತೆ. 9.36 kg. ಇದು ಸೆಕೆಂಡ್ ಪ್ರಾಬ್ಲಮ್.